ಈ ಮೀಸಲಾತಿ ಅನ್ನೋದು ಬಹಳ ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ಮತ್ತು ಅಲಿಖಿತ ರೂಪದಲ್ಲಿ 2000 ವರ್ಷಗಳಿಂದ ಈ ದೇಶದೊಳಗಡೆ ಇದೆ. ದೇವಸ್ಥಾನದಲ್ಲಿ ಪೂಜೆ ಯಾರು ಮಾಡೋದು ಅನ್ನೋದು ಜಾತಿಯ ಮೀಸಲಾತಿ ಆಧಾರದ ಮೇಲೇನೆ ಈ ದೇಶದಲ್ಲಿ 2000 ವರ್ಷಗಳಿಂದ ಇದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಯಾರು ನಿಂತ್ಕೊಳ್ಬೇಕು ಅನ್ನೋದಕ್ಕೆ ಈ ದೇಶದಲ್ಲಿ ಒಂದು ಜಾತಿ ಮೀಸಲಾತಿ 2000 ವರ್ಷದಿಂದ ಇದೆ. ಗರ್ಭಗುಡಿಯಿಂದ ಹೊರಗಡೆ ಚೌಕಟ್ಟಿನಲ್ಲಿ ಯಾರು ನಿಂತ್ಕೊಳ್ಬೇಕು ಅನ್ನೋದಕ್ಕೆ 2000 ವರ್ಷದಿಂದ ಮೀಸಲಾತಿ ಇದೆ. ಈ ದೇಶದ ಕೆಲವು ಭಾಗಗಳಲ್ಲಿ ದೇವಸ್ಥಾನದ ರಸ್ತೆಗೇನೆ ಕೆಲವರಿಗೆ ಪ್ರವೇಶ ಇರಲಿಲ್ಲ. ಕನಸುಗಳೇ ನಮಗೆ ಬೀಳೋದು ನಾವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀವಿ ಅನ್ನೋದ್ರ ಮೇಲೆ. ಬಿಜೆಪಿ ಮತ್ತು RSS ನಿಂದ ಅತ್ಯಂತ ವ್ಯವಸ್ಥಿತವಾದಂಥ ಪ್ರಚಾರ ಅಪಪ್ರಚಾರ ಈ ದೇಶದಲ್ಲಿ ನಡೀತು. ಈ ಕಾರ್ಯಕ್ರಮ RL ಜಾಲಪ್ಪನವ್ರ ಹೆಸರಿನಲ್ಲಿ ನಡೀತಾ ಇದೆ. ಬೆಳಗ್ಗೆ ನಾನು ಕೆಳಗಡೆ ಕೂತಿದ್ದಾಗ ನನ್ನ ಜೊತೆಯಲ್ಲಿ ದಲಿತ ಸಂಘಟ ಸಮಿತಿಯ ಹಿರಿಯರಲ್ಲಿ ಒಬ್ಬರು ಆದಂಥ ಶ್ರೀರಂಗಾಚಾರಿ ಅವರು ನನ್ನ ಜೊತೆಲಿ ಕೂತಿದ್ರು. ಅವರು ಮಾತಾಡ್ತಾ ಹೇಳಿದ್ರು, ನಾವು ನಮ್ಮ ಚಳವಳಿಯ ಭಾಗವಾಗಿ RL ಜಾಲಪ್ಪನವ್ರ ವಿರುದ್ಧ ಹಾಡು ಕಟ್ಟಿ ದೊಡ್ಡಬಳ್ಳಾಪುರದ ಹಳ್ಳಿಗಳಲ್ಲಿ ಹಾಡಿದ್ವಿ ಅಂತ ಹೇಳಿದ್ರು. ನಾನು ಕೂಡ ಒಬ್ಬ ಆ್ಯಕ್ಟಿವಿಸ್ಟು, ಸಂಘಟನೆಗಳ ಕಾರ್ಯಕರ್ತನಾಗಿ ರಾಜಕೀಯ ಪಕ್ಷಗಳ ನಾಯಕರನ್ನು ಹೊಗಳ್ತಕ್ಕಂಥ, ಅವರನ್ನು ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನನಗೆ ಗೊತ್ತಿಲ್ಲ. ಆದರೆ 21ನೇ ಶತಮಾನಕ್ಕೆ ಬರೋ ಹೊತ್ತಿಗೆ 20ನೇ ಶತಮಾನದಲ್ಲಿ ಚಳವಳಿ ಮಾಡ್ತಾ ಇದ್ದಂಥ ಭಾಳ ಜನ ಹಿಂತಿರುಗಿ ನೋಡಿದ್ರೆ, ದೇವರಾಜ ಅರಸರು ಬದುಕಿದ್ದ ಕಾಲದಲ್ಲಿ ಅವ್ರನ್ನ ವಿರೋಧಿಸಿದವರು ನಂತರದಲ್ಲಿ ದೇವರಾಜ ಅರಸರ ಸಾಧನೆಗಳನ್ನು 21ನೇ ಶತಮಾನದಲ್ಲಿ ನಾವು ನೆನೆಸ್ಕೊಂಡು ಕಾರ್ಯಕ್ರಮ ಮಾಡುವಂಥ ಕೆಲಸಕ್ಕೆ ನಾವು ಇಳಿದಿದ್ವಿ. ಇನ್ಫ್ಯಾಕ್ಟ್ ಅವರವರ ರಾಜಕೀಯ ಪಕ್ಷಗಳು ಇದನ್ನು ನೆನೆಸ್ಕೊಳ್ಳೋದಕ್ಕಿಂತ ಜಾಸ್ತಿ ನಾವು ನೆನೆಸ್ಕೊಳ್ತಾ ಇದ್ದೀವಿ. ದೇವರಾಜ ಅರಸರ ಬಗ್ಗೆ ಪ್ರತಿ ವರ್ಷದ ಆಗಸ್ಟ್ 20ರಲ್ಲಿ ಈಗ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ಸಾಂಕೇತಿಕವಾಗಿ ಅಷ್ಟೇ ಕಾರ್ಯಕ್ರಮ ಮಾಡ್ತಾ ಇದೆ. ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಮಾಡ್ತಾ ಇರುವಂಥ ಭಾಳ ಜನ ಅವರು ದೇವರಾಜ ಅರಸರನ್ನ ನೆನೆಸ್ಕೊಳ್ತಾರೆ. ಮತ್ತು ಇವತ್ತು RL ಜಾಲಪ್ಪನವರ ಹೆಸರಿನಲ್ಲಿ ನಡೀತಿರೋ ಈ ಕಾರ್ಯಕ್ರಮದಲ್ಲಿ ನಾನು ಇಲ್ಲಿ ಇದ್ದೀನಿ. RL ಜಾಲಪ್ಪನವರ ಹೆಸರನ್ನ ನಾನು ಭಾಳ ಚಿಕ್ಕಂದಿನಿಂದ ಕೇಳಿದ್ದೀನಿ. ಆರಂಭದಲ್ಲಿ ನಮ್ಮ ತಂದೆ ಅವ್ರ ವಿರುದ್ಧದ ಪಕ್ಷದಲ್ಲಿದ್ದರು. ಆಮೇಲೆ ಒಂದು ಸಣ್ಣ ಬ್ರೀಫ್ ಪೀರಿಯಡ್ಗೆ ಅವ್ರ ಜೊತೇಲಿ ಹೋಗಿ ಬಂದರು. ಅದಾದಮೇಲೆ ಆಲ್ಮೋಸ್ಟ್ ವರ್ಷದ 365 ದಿನದಲ್ಲಿ 300 ದಿನ ಆದರೂ ನಮ್ಮ ಅಣ್ಣ ಜಾಲಪ್ಪನವ್ರ ಜೊತೆಯಲ್ಲಿ ಇರ್ತಾಯಿದ್ರು. ಆದರೆ ಒಂದು ದಿನವೂ ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತ ಅನಿಸಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವರು ನಮ್ಮ ಕುಟುಂಬದ ಕಾರ್ಯಕ್ರಮಕ್ಕೆ ಬಂದಾಗಲೂ ಕೂಡ ನಾನು ಹೋಗಿ ಅವರನ್ನು ಮಾತಾಡಿಸಿಲ್ಲ. ಈ ಮಾತಾಡಿಸದೇ ಇರೋದಕ್ಕೆ ಕಾರಣ ಏನು ಅಂತಂದರೆ, ಒಬ್ಬ ಆ್ಯಕ್ಟಿವಿಸ್ಟ್ ಆಗಿ, ಒಬ್ಬ ಸಂಘಟನೆ ಮಾಡ್ತಿದ್ದವನಾಗಿ, ಅಧಿಕಾರಸ್ಥ ರಾಜಕಾರಣಿಗಳು ಯಾರಿದ್ರು ಅವರೆಲ್ಲರ ಜೊತೆಗೆ ಒಂದು ಅಂತರವನ್ನು ಕಾಪಾಡ್ಕೋಬೇಕು ಅಂತ. ಆದರೆ ಈಗ 21ನೇ ಶತಮಾನದಲ್ಲಿ ನಾವು BJP ವಿರೋಧಿ ರಾಜಕೀಯ ಪಕ್ಷಗಳ ಜೊತೆಗೆ ಹತ್ತಿರದಿಂದ ಕೆಲಸ ಮಾಡಬೇಕು ಅಂತ ನಾನು ಭಾಳ ಹತ್ತಿರದಿಂದನೇ ಕೆಲಸ ಮಾಡ್ತಾಯಿದ್ದೀನಿ. ಇದಕ್ಕೆ ಕಾರಣ 20ನೇ ಶತಮಾನ 21ನೇ ಶತಮಾನಕ್ಕೆ ಹೊರಳಿಕೊಳ್ಳುವ ಸುತ್ತಮುತ್ತ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯಕ್ಕೆ, ಕೋಮು ಸೌಹಾರ್ದತೆಗೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಒಂದು ಭಾಳ ದೊಡ್ಡ ಅಪಾಯ ಎದುರಾಗಿದೆ. ಆ ಅಪಾಯ ಏನು ಅನ್ನೋದು ಇವತ್ತು ನಾನು ಮಾತನಾಡಬೇಕಾಗಿರುವಂಥ ವಿಷಯಕ್ಕೂ ಕೂಡ ಸಂಬಂಧಪಟ್ಟಿರೋದು. ಆ ವಿಷಯ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿರೋಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಿದೆ, ಅದಕ್ಕೆ ಬರ್ತಾ ಇರತಕ್ಕಂಥ ಪ್ರತಿರೋಧ ಮತ್ತು ಬಹುತೇಕ ಇನ್ನು 2-3 ತಿಂಗಳಲ್ಲಿ ಈ ಏನು ಸಮೀಕ್ಷೆ ನಡೀತಾ ಇದೆ, ಜಾತಿ ಸಮೀಕ್ಷೆ ನಡೀತಿದೆ, ಆ ಜಾತಿ ಸಮೀಕ್ಷೆಯ ವರದಿ ಬಂದಾಗ ಈ ದೇಶದಲ್ಲಿ ಯಾವ್ಯಾವ ರೀತಿಯ ಅಭಿಪ್ರಾಯಗಳು ಬರ್ಬೋದು ಅನ್ನೋದನ್ನು ನೆನೆಸ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಈ ದೇಶ ಈ 70 ವರ್ಷಗಳಲ್ಲಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸ್ತಾ ವಿಸ್ತಾರ ಮಾಡ್ತಾ ಸಾಕ್ತಾ ಇತ್ತು. ಆದರೆ ಈಗ ಅದು ಹಿಂದಕ್ಕೆ ಹೆಜ್ಜೆ ಇಡ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಮೀಕ್ಷೆ ವರದಿ ಬಂದಮೇಲೆ, ಜಾತಿ ಸಮೀಕ್ಷೆ ವರದಿ ಬಂದಮೇಲೆ ಏನಾಗುತ್ತೆ ಅನ್ನೋದನ್ನು ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು, ತೇಜಸ್ವಿ ಸೂರ್ಯ ಮತ್ತು ಇನ್ಫೋಸಿಸ್ನ ಬೃಹಸ್ಪತಿಗಳು ಇವರೆಲ್ಲರೂ ಕೂಡ ಹೇಳಿ ಆಗಿದೆ. ಬಹಿಷ್ಕಾರ ಹಾಕಲಿಕ್ಕೆ ಕೆಲವರು ಕರೆ ಕೊಟ್ಟಿದ್ದಾರೆ, ಕೆಲವರು ಇದನ್ನು ಮೇಲ್ಜಾತಿಗಳನ್ನು ತುಳಿಯೋದಕ್ಕೆ ಮಾಡ್ತಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ದೇಶದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿರುವಂಥ ಸೋಮಣ್ಣವರು ಸಂವಿಧಾನದ ಮೇಲೆ ಆಣೆ ಪ್ರಮಾಣ ಮಾಡಿ
ತೆಗೆದುಕೊಂಡಿರುವಂಥವರು ಈ ಮಾತುಗಳನ್ನಾಡಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ನೀವು ಮಾತಾಡಬೇಕು ಅಂತ ನನಗೆ ಹೇಳಿದಾಗ ನಾನೇ ಈ ಸಬ್ಜೆಕ್ಟ್ನ ಆರಿಸ್ಕೊಂಡೆ. ನಾವು ಈ ಜಾತಿ ಸಮೀಕ್ಷೆ ಬಗ್ಗೆ ಮಾತಾಡಬೇಕು ಅಂತ. ಈ ಜಾತಿ ಸಮೀಕ್ಷೆ ನಡೆದಾಗ ಅಥವಾ ಮೀಸಲಾತಿಯನ್ನು ಕೊಡಬೇಕು ಅಂತ ಈ ದೇಶದಲ್ಲಿ ಪ್ರಯತ್ನ ನಡೆದಾಗ ವಿರೋಧ ಬರ್ತಾ ಇರೋದು ಇವಾಗಲೇ ಏನಲ್ಲ. ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ ಮೀಸಲಾತಿ ಅಂತ ಬಂದಿದ್ದು 1902ರಲ್ಲಿ ಕೊಲ್ಲಾಪುರದ ಶಾಹು ಮಹಾರಾಜರು ಮೀಸಲಾತಿಯನ್ನು ಮೊಟ್ಟ ಮೊದಲಿಗೆ ದೇಶದಲ್ಲಿ ಎಲ್ಲಾದರೂ ಶುರುವಾಗಿದ್ದರೆ ಅಲ್ಲಿ ಶುರುವಾಗಿತ್ತು. ಎರಡನೇದಾಗಿ ಶುರುವಾಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1917ರಲ್ಲಿ ಅವರು ಜಸ್ಟಿಸ್ ಲೆಸ್ಲಿ ಮಿಲ್ಲರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ 18ರಲ್ಲಿ ಆ ವರದಿ ಬಂದು ಆ ವರದಿ ಅನ್ವಯ ಮೀಸಲಾತಿಯನ್ನು ಕೊಡಬೇಕು ಅಂತ ಅವ್ರು ತೀರ್ಮಾನ ಮಾಡಿದಾಗ ಅವರು ದಿವಾನ್ರೇ ಅದನ್ನು ವಿರೋಧಿಸಿದ್ರು. ಆ ದಿವಾನ್ರನ್ನು ನಾವು ಈ ಜಿಲ್ಲೆಯಲ್ಲಿ ಹೆಮ್ಮೆಯಿಂದ ಕೊಂಡಾಡ್ತೀವಿ. ಅವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಆದರೆ ಆ ದಿವಾನ್ರಿಗೆ ಸಾಮಾಜಿಕ ನ್ಯಾಯದ ಅಥವಾ ನಿಜವಾದಂಥ ಅಭಿವೃದ್ಧಿಯ ಅರ್ಥ ಇರಲಿಲ್ಲ, ಅವರಿಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಇದ್ದಿದ್ದರಿಂದ ನಾಲ್ವಡಿ ಅವ್ರ ಹತ್ರ ಅವರು ಅದನ್ನು ವಿರೋಧ ಮಾಡಿದ್ರು. ಅಲ್ಲಿಂದ ಇಲ್ಲಿ ತನಕ ಯಾವಾಗೆಲ್ಲ ಸಾಮಾಜಿಕ ನ್ಯಾಯದ ವಿಚಾರ ಮತ್ತೆ ಮತ್ತೆ ಈ ದೇಶದಲ್ಲಿ ಚರ್ಚೆಗೆ ಬಂದಿದೆ ಅವಾಗೆಲ್ಲ ಕೂಡ ವಿರೋಧ ಬಂದಿದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಈ ವಿರೋಧದ ವಿಚಾರದೊಳಗಡೆ ನಾವು 4 ಸಂಗತಿಗಳನ್ನು ಗಮನಿಸಬೇಕು ಅಂತ ನನಗನ್ಸುತ್ತೆ. 1980ನೇ ಇಸ್ವಿ ತನಕ ವಿರೋಧ ಬಂದಾಗ ಒಂದು ಬೇರೆ ರೀತಿಯಲ್ಲಿತ್ತು. ನನ್ನ ಪ್ರಕಾರ ದೇವರಾಜ ಅರಸರಿಗೂ ವಿರೋಧ ಬಂದರೂ ಕೂಡ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದಕ್ಕೆ ಸ್ವತಃ ದೇವರಾಜ ಅರಸರಿಗಿದ್ದಂಥ ಶಕ್ತಿ ಒಂದು ಕಾರಣ ಆದರೆ, ಇಂದಿರಾ ಗಾಂಧಿಯವರ ಅಲೆ ಎರಡನೇ ಕಾರಣ ಆದರೆ, ಮೂರನೇದೊಂದು ಕಾರಣ ಇತ್ತು. ಅದು ಈ ದೇಶದ ಪ್ರಬಲ ಜಾತಿಗಳಿಗೆ ಒಂದು ರೀತಿಯಾದಂಥ ಪಾಪಪ್ರಜ್ಞೆ ಅಥವಾ ಒಂದು ಗಿಲ್ಟು ಅವತ್ತಿನ ತನಕ ಇತ್ತು. ಇಲ್ಲ, ನಾವು ಕೂಡ ಸಿಕ್ಕಾಪಟ್ಟೆ ಪಡ್ಕೊಂಡ್ಬಿಟ್ಟಿದ್ದೀವಿ, ಒಂದು ಅಧಿಕಾರ ನಮ್ಮಲ್ಲಿದೆ ಅಂತ. ಆದರೆ ಈಗ ಆ ರೀತಿಯಾದಂಥ ಪಾಪಪ್ರಜ್ಞೆ ಇಲ್ಲ. ನಾನು ಇದನ್ನು ಸಾಕಷ್ಟು ಅಧ್ಯಯನ ಮಾಡಿ ಹೇಳ್ತಾ ಇದ್ದೀನಿ. 2000ನೇ ಇಸ್ವಿ ನಂತರದಲ್ಲಿ ಈ ದೇಶದಲ್ಲಿ ಮೀಸಲಾತಿಯ ಹೋರಾಟವನ್ನು ಭಾಳ ಪ್ರಬಲವಾಗಿ ನಡೆಸ್ತಾ ಇರುವಂಥವ್ರು ಯಾರು? ಕರ್ನಾಟಕದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಹಿಂದಿನಿಂದ ಮೀಸಲಾತಿ ಇರೋದರಿಂದ ಒಂದು ಯಾವುದೋ ಪ್ರಮಾಣದಲ್ಲಿ ಅವ್ರು ಮತ್ತೆ ಮೀಸಲಾತಿಗೆ ಏನು ಹೋರಾಟ ಮಾಡ್ತಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಮರಾಠರು ನಮಗೆ ಮೀಸಲಾತಿ ಬೇಕು ಅಂತ ಭಾಳ ದೊಡ್ಡ ಹೋರಾಟ ಮಾಡ್ತಾರೆ. ಕೆಲವು ಸರಿ ಹಿಂಸಾತ್ಮಕವಾದಂಥ ಹೋರಾಟವನ್ನು ಮಾಡ್ತಾರೆ. ಗುಜರಾತ್ನಲ್ಲಿ ಪಟೇಲರು ಮಾಡ್ತಾ ಇದ್ದಾರೆ. ಹರಿಯಾಣದಲ್ಲಿ ಇದನ್ನು ಜಾಟ್ರು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಯಾರು? ಇವರೆಲ್ಲರೂ ಕೂಡ 2000ನೇ ಇಸ್ವಿ ತನಕ ತಮಗೆ ಇದ್ದಂಥ ಭೂಮಿಯ ಒಡೆತನದ ಬಲದಿಂದ ಹಳ್ಳಿಯಿಂದ ಹಿಡಿದು ವಿಧಾನಸೌಧದ ತನಕ, ಪಾರ್ಲಿಮೆಂಟ್ ತನಕ ಅಧಿಕಾರವನ್ನು ಅನುಭವಿಸಿದಂಥ ಸಮುದಾಯಗಳಿವೆಲ್ಲವೂ ಕೂಡ. ಆದರೆ 2000ನೇ ಇಸ್ವಿ ಬರೋ ಹೊತ್ತಿಗೆ ಅಥವಾ 1990 ಬರೋ ಹೊತ್ತಿಗೆ ಕೃಷಿಯಿಂದ ಆದಾಯ ಕಡಿಮೆಯಾಗಿ ಈ ಏನು ಭೂಮಿಯ ಒಡೆತನ ಅಂತ ಇತ್ತು, ಆ ಭೂಮಿಯ ಒಡೆತನವೇ ಅವರ ಅಧಿಕಾರನ ತೀರ್ಮಾನ ಮಾಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು. ಅಫ್ಕೋರ್ಸ್ ಇವತ್ತಿಗೂ ಕೂಡ ಭೂಮಿಗೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಸಿಕ್ಕಾಬಟ್ಟೆ ಇದೆ. ಆದರೆ ನಮ್ಮ ಹತ್ರ 100 ಎಕರೆ ಇದ್ದರೆ ಕೃಷಿ ಭೂಮಿಯಿಂದ ನಾವು ಸಿಕ್ಕಾಬಟ್ಟೆ ಆದಾಯವನ್ನು ಪಡ್ಕೋಬೋದು ಅನ್ನೋಂಥ ಪರಿಸ್ಥಿತಿ ಇಲ್ಲ. ಹೀಗಾಗಿ ಶಿಕ್ಷಣ ಮತ್ತು ಉದ್ಯೋಗ ಈ ಹಿಂದೆ ಭೂಮಿಯ ಒಡೆತನ ಹೊಂದಿದ್ದಂಥ ಸಮುದಾಯಗಳಿಗೂ ಕೂಡ ಸಿಕ್ಕಾಪಟ್ಟೆ ಮುಖ್ಯ ಆಗಿದೆ. ಹಂಗೆ ಮುಖ್ಯ ಆಗಿರೋದ್ರಿಂದಾಗಿ ನಮಗೂ ಮೀಸಲಾತಿ ಬೇಕು ಅಂತ ಆ ಸಮುದಾಯಗಳು ಬೀದಿಗಿಳಿದಿವೆ. ಇದನ್ನು ನಾವು 20ನೇ ಶತಮಾನದಲ್ಲಿ ಮೀಸಲಾತಿಗೆ ಜಾತಿ ಸಮೀಕ್ಷೆಗಳಿಗೆ ಬಂದ ವಿರೋಧಕ್ಕೂ 21ನೇ ಶತಮಾನದಲ್ಲಿ ಬಂದಿರೋ ವಿರೋಧಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಈ ಸಮುದಾಯಗಳನ್ನು ಸಹಾನುಭೂತಿಯಿಂದ ನೋಡಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ನನ್ನ ಮಗನಿಗೆ ಅಥವಾ ಮಗಳಿಗೆ 90% ಬಂದಿದೆ, ಅವರಿಗೆ MBBS ಸೀಟ್ ಸಿಗ್ತಾ ಇಲ್ಲ. ಆದರೆ 80% ಬಂದಿರತಕ್ಕಂಥ ಇನ್ನೊಬ್ಬರಿಗೆ MBBS ಸೀಟ್ ಸಿಗ್ತಿದೆ ಅಂತ ಹೇಳಿ ಅದರಿಂದಾಗಿ ತೀವ್ರವಾದಂಥ ಅಸಹನೆಯನ್ನು ಒಂದು ಕುಟುಂಬ, ಒಂದು ನೀಟ್ ಎಕ್ಸಾಮ್ ತಗೊಳಕ್ಕೆ ಹೋಗ್ತಿರೋಂಥ ಒಂದು ಹುಡುಗ ಅಥವಾ ಒಂದು ಹುಡುಗಿ ಬೆಳೆಸ್ಕೊಂಡ್ರೆ ನನಗದು ಅಷ್ಟೊಂದು ತಪ್ಪು ಅಂತ ಅನಿಸೋದಿಲ್ಲ. ತಪ್ಪು ಅಂತ ಯಾಕೆ ಅನ್ಸಲ್ಲ ಅಂತಂದರೆ ಅವರಿಗೆ ಈ ಮೀಸಲಾತಿ ಅಂದರೆ ಏನು ಅಂತಲೇ ಅರ್ಥ ಮಾಡಿಸೋದಕ್ಕೆ ಈ 70 ವರ್ಷದಲ್ಲಿ ನಮ್ಮ ಕೈಯಲ್ಲಾಗಿಲ್ಲ. ಈ ಮೀಸಲಾತಿ ಅನ್ನೋದು 1950ನೇ ಇಸ್ವಿ ಜನವರಿ 26ಕ್ಕೆ ಈ ದೇಶದಲ್ಲಿ ಬರಲಿಲ್ಲ ಅನ್ನೋದನ್ನು ನಾವು ಅವ್ರಿಗೆ ಹೇಳ್ಕೊಟ್ಟಿಲ್ಲ. ಈ ಮೀಸಲಾತಿ ಅನ್ನೋದು ಭಾಳ ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ಮತ್ತು ಅಲಿಖಿತ ರೂಪದಲ್ಲಿ 2000 ವರ್ಷಗಳಿಂದ ಈ ದೇಶದೊಳಗಡೆ ಇದೆ. ಮತ್ತು ಅದರ ಲಾಭವನ್ನು
ಬ್ರಾಹ್ಮಣರು ಮತ್ತು ಈ ದೇಶದ ಬಲಾಢ್ಯ ಜಾತಿಗಳು 2000 ವರ್ಷದಿಂದ ಈ ಮೀಸಲಾತಿಯನ್ನು ಪಡ್ಕೊಂಡ್ಬಂದಿದ್ದಾರೆ. ಈ ಮಾತನ್ನು ಬೇರೆ ಕಡೆ ನಾನು ಭಾಷಣದಲ್ಲಿ ಹೇಳಿದಾಗ ಮೊದಲಿಗೆ ಕೆಲವರಿಗೆ ಆಶ್ಚರ್ಯ ಆಯಿತು. ಮೀಸಲಾತಿ ಎಲ್ಲಪ್ಪ ಆಯಿತು? ಮೀಸಲಾತಿ ಶಾಹು ಮಹಾರಾಜರು ಶುರು ಮಾಡಿದ್ದು ಅಥವಾ ನಾಲ್ವಡಿಯವರು ಶುರು ಮಾಡಿದ್ದು ಅಂತ ಅವರಿಗೆ ಇದನ್ನು ವಿವರಿಸಬೇಕಾಯಿತು. ಈ ವಿವರಣೆಯನ್ನು ನಾವು ಈ ದೇಶದ ಎಲ್ಲ ಸಮುದಾಯದ ಮಕ್ಕಳಿಗೆ ನಾವು ಇದನ್ನು ಹೇಳ್ಕೊಡ್ಬೇಕಾಗಿದೆ. ದೇವಸ್ಥಾನದಲ್ಲಿ ಒಂದು ಪೂಜಾರಿ ಹುದ್ದೆ ಖಾಲಿ ಇದೆ, ಇದಕ್ಕೆ ಯಾರೆಲ್ಲೋ ಅರ್ಹರೋ ಅವರೆಲ್ಲರೂ ಕೂಡ ಬನ್ನಿ ಅಂತ ಒಂದು ನೋಟಿಫಿಕೇಶನ್ ಕೊಟ್ಟು, ಆ ನೋಟಿಫಿಕೇಷನ್ನಲ್ಲಿ ಪೂಜೆ ಮಾಡೋದಕ್ಕೆ ಅರ್ಹರಾಗಿರ್ತಕ್ಕಂಥವ್ರು ಯಾರು ಅನ್ನೋದಕ್ಕೆ ಒಂದು ರಿಟರ್ನ್ ಎಕ್ಸಾಮ್ ಇಟ್ಟು ಒಂದು ಸಂದರ್ಶನ ಮಾಡಿ ಆಯ್ಕೆ ಮಾಡೋದು ಈ ದೇಶದಲ್ಲಿ ಇರಲಿಲ್ಲ. ದೇವಸ್ಥಾನದಲ್ಲಿ ಪೂಜೆ ಯಾರು ಮಾಡೋದು ಅನ್ನೋದು ಜಾತಿಯ ಮೀಸಲಾತಿ ಆಧಾರದ ಮೇಲೇ ಈ ದೇಶದಲ್ಲಿ 2000 ವರ್ಷಗಳಿಂದ ಇದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಯಾರು ನಿಂತ್ಕೊಳ್ಬೇಕು ಅನ್ನೋದಕ್ಕೆ ಈ ದೇಶದಲ್ಲಿ ಒಂದು ಜಾತಿ ಮೀಸಲಾತಿ 2000 ವರ್ಷದಿಂದ ಇದೆ. ಗರ್ಭಗುಡಿಯಿಂದ ಹೊರಗಡೆ ಚೌಕಟ್ಟಿನಲ್ಲಿ ಯಾರು ನಿಂತ್ಕೊಳ್ಬೇಕು ಅನ್ನೋದಕ್ಕೆ 2000 ವರ್ಷದಿಂದ ಮೀಸಲಾತಿ ಇದೆ. ಅದರ ಹೊರಗಡೆ ಪ್ರಾಂಗಣದಲ್ಲಿ ಯಾರು ನಿಂತ್ಕೋಬೇಕು, ಯಾವ ಜಾತಿಯವ್ರು ನಿಂತ್ಕೋಬೇಕು ಅನ್ನೋದಕ್ಕೆ ಮೀಸಲಾತಿ ಇದೆ. ದೇವಸ್ಥಾನದ ಒಳಗೆ ಯಾರು ಬರಬಾರ್ದು ಅನ್ನೋದಕ್ಕೂ ಕೂಡ ಒಂದು ಮೀಸಲಾತಿ ಇದೆ ಮತ್ತು ಇದು ಕೂಡ ಜಾತಿ ಮೀಸಲಾತಿಯಾಗಿದೆ. ಸ್ನೇಹಿತರೆ, ಅಷ್ಟು ಮಾತ್ರ ಅಲ್ಲ, ಈ ದೇಶದ ಕೆಲವು ಭಾಗಗಳಲ್ಲಿ ದೇವಸ್ಥಾನದ ರಸ್ತೆಗೇನೆ ಕೆಲವರಿಗೆ ಪ್ರವೇಶ ಇರಲಿಲ್ಲ. ನೀವೇನಾದರೂ ವೈಕಂ ಅನ್ನುವಂಥ ಒಂದು ಸತ್ಯಾಗ್ರಹದ ಬಗ್ಗೆ ಕೇಳಿದರೆ, ವೈಕಂ ಸತ್ಯಾಗ್ರಹಕ್ಕೆ 100 ವರ್ಷ ಆಯಿತು, ಈಗ 102 ವರ್ಷ ಆಗಿದೆ. ಆ ವೈಕಂ ಸತ್ಯಾಗ್ರಹದ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಆ ಪ್ರಶಸ್ತಿಯನ್ನು, ಮೊದಲ ಪ್ರಶಸ್ತಿಯನ್ನು ಕೇರಳದಲ್ಲಿ ಇರುವ ವೈಕಂನಲ್ಲಿ ತಮಿಳುನಾಡು ಸರ್ಕಾರ ಕೊಡುತ್ತೆ. ಅದನ್ನು ದೇವನೂರು ಮಹಾದೇವ ಅವರಿಗೆ ಕೊಟ್ಟಿದ್ದರು. ನಾನು ದೇವನೂರು ಮಹಾದೇವ ಅವ್ರ ಜೊತೆಯಲ್ಲಿ ಆ ಊರಿಗೆ ಹೋಗಿದ್ದೆ. ಆಶ್ಚರ್ಯ ಆಗಿದ್ದೇನೆಂದರೆ, ಅದು ದೇವಸ್ಥಾನ ಪ್ರವೇಶಕ್ಕೆ ನಡೆದ ಹೋರಾಟ ಅಲ್ಲ ವೈಕಂ ಸತ್ಯಾಗ್ರಹ, ಮತ್ತು ದಲಿತರಿಗೆ ದೇವಸ್ಥಾನ ಪ್ರವೇಶಕ್ಕೆ ನಡೆದ ಹೋರಾಟ ಕೂಡ ಅಲ್ಲ. ಅದು ಬದಲಿಗೆ ಈಳವರಿಗೆ ವೈಕಂನಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನದ ರಸ್ತೆಗೆ ಪ್ರವೇಶಕ್ಕಾಗಿ ನಡೆದಂಥ ಹೋರಾಟ ವೈಕಂ ಸತ್ಯಾಗ್ರಹ. ಒಂದು ಹಿಂದುಳಿದ ಸಮುದಾಯಕ್ಕೆ ಒಂದು ದೇವಸ್ಥಾನದ ರಸ್ತೆಗೂ ಪ್ರವೇಶ ಇರಲಿಲ್ಲ ಅಂದರೆ ಎಲ್ಲಿವರೆಗೆ? 1924ರವರೆಗೆ ಪ್ರವೇಶ ಇರಲಿಲ್ಲ. ಅದರ ಅರ್ಥ ಈಳವ ಸಮುದಾಯಕ್ಕೆ ಸೇರಿದವರಲ್ಲಿ ಯಾರೂ ಶ್ರೀಮಂತರು ಇರಲಿಲ್ಲ ಅಂತಿಲ್ಲ. ಈಳವ ಸಮುದಾಯಕ್ಕೆ ಸೇರಿದ ಒಂದು ವ್ಯಕ್ತಿ ಆ ಊರಿನಲ್ಲಿ ಕಾರ್ ಇಟ್ಕೊಂಡಿರ್ತಾರೆ ಮತ್ತು ಆ ಕಾರಿನ ಡ್ರೈವರು ನಾಯರ್ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ. ಆದರೆ ಕಾರು ಆ ರಸ್ತೆಗೆ ಬಂದ ತಕ್ಷಣ ಈಳವ ಸಮುದಾಯಕ್ಕೆ ಸೇರಿದ್ದ ಕಾರಿನ ಮಾಲೀಕ ಅಲ್ಲಿಂದ ಇಳಿದು ದೂರದಿಂದ ಸುತ್ತಕೊಂಡು ನಡ್ಕೊಂಬರಬೇಕು. ಆ ನಾಯರ್ ಕಾರಿನ ಡ್ರೈವರು ಕಾರನ್ನು ಶಿವನ ದೇವಸ್ಥಾನದಲ್ಲಿ ತೊಗೊಂಡು ಮುಂದಕ್ಕೆ ಬಂದು ನಿಲ್ಲಿಸ್ಕೋಬೋದಿತ್ತು. ಇದು ಈ ದೇಶದೊಳಗಡೆ ನಡೆದಿದೆ. ದೇವರ ಮುಂದೆ ಎಲ್ಲರೂ ಸಮಾನರೇ ಅಂತ ಹೇಳ್ಬೋದಾಗಿರುವಂಥ ಧಾರ್ಮಿಕ ಪರಂಪರೆಗಳು ಈ ಪ್ರಪಂಚದಲ್ಲಿ ಬೇಕಾದಷ್ಟಿವೆ. ಆದರೆ ನಮ್ಮಲ್ಲಿ ದೇವರ ಮುಂದೆ ಈ ರೀತಿಯ ತಾರತಮ್ಯದ ಮೀಸಲಾತಿ ಇದು ಇದ್ದಿದೆ. ಇದಕ್ಕಾಗಿ ಯಾರಿಗೂ ಕೂಡ ಅರ್ಜಿ ಕರೆದು ಅವ್ರಿಗೆ ಇಂಟರ್ವ್ಯೂ ಮಾಡಿ, ನೋಡಪ್ಪ ಯಾರು ಇದರೊಳಗಡೆ ಪಾಸ್ ಆಗ್ತಿರೋ ಅವರು ಪೂಜಾರಿ, ಯಾರು ಪಾಸ್ ಆಗ್ತಿರೋ ಅವರು ಹೊರಗಡೆ ನಿಂತ್ಕೋಬೋದು, ಯಾರು ಇಲ್ಲಿ ನಿಂತ್ಕೋಬೋದು ಅಂತ ಏನು ಹೇಳಿರಲಿಲ್ಲ. ಈ ದೇಶದಲ್ಲಿ ಇದು ಹುಟ್ಟಿನಿಂದ ಸಿಕ್ಕಿದ್ದಂಥ ಮೀಸಲಾತಿ. ಅಷ್ಟು ಮಾತ್ರ ಅಲ್ಲ, ಜಮೀನು ಯಾರ ಹತ್ರ ಎಷ್ಟಿತ್ತು ಅನ್ನೋದಕ್ಕೂ ಕೂಡ ಸರ್ಕಾರ ಅರ್ಜಿ ಕರೆದು ಯಾರು ಚೆನ್ನಾಗಿ ಉಳುಮೆ ಮಾಡ್ತಾರೆ, ಯಾರು ಚೆನ್ನಾಗಿ ವ್ಯವಸಾಯ ಮಾಡಿ ಒಳ್ಳೆ ಉತ್ಪಾದನೆ ತೆಗಿಬೋದು, ಯಾರಿಗೆ ಎಷ್ಟು ತಿಳುವಳಿಕೆ ಇದೆ ಅನ್ನೋದ್ರ ಮೇಲೆ ಭೂಮಿಯನ್ನೇನು ಹಂಚಿಕೆ ಮಾಡಿರಲಿಲ್ಲ. ಭೂಮಿ ದೇಶದಲ್ಲಿ ಜಾತಿಯ ಮೀಸಲಾತಿ ಆಧಾರದ ಮೇಲೇ ಕೊಡಲ್ಪಟ್ಟಿತ್ತು. ಇನ್ನೂ ಹೇಳಬೇಕು ಅಂತಂದರೆ, ಅದನ್ನು ದಾಟಿ ಅಕ್ಷರ ಜ್ಞಾನ ಇದು ಜಾತಿಯ ಮೀಸಲಾತಿ ಮೇಲೆ ಹಂಚಲ್ಪಟ್ಟಿತ್ತು. ಒಂದು ಊರಿನಲ್ಲಿ, ಒಂದು ಹಳ್ಳಿಯಲ್ಲಿ 250 ಮನೆ ಇದ್ದರೆ ಅದರಲ್ಲಿ 200 ಕುಟುಂಬಗಳು ಒಂದು ಶೋಷಿತ ಸಮುದಾಯಕ್ಕೆ ಸೇರಿದಂಥವು ಇದ್ದರೆ, ಇನ್ನೊಂದು 30-40 ಕುಟುಂಬಗಳು ಬ್ಯಾಕ್ವರ್ಡ್ಸ್ ಇದ್ದರೆ, ಇನ್ನೊಂದು 10 ಕುಟುಂಬ ಮಾತ್ರ ಬಲಾಢ್ಯ ಜಾತಿಗೆ ಸೇರಿದರೆ ಊರ ಯಜಮಾನರು, ಊರ ಗೌಡರು ಆಗೋದು ಆ ಬಲಾಢ್ಯ ಜಾತಿಗೆ ಸೇರಿದವರಾಗಿದ್ದರು. ಇದು ಜಾತಿಯ ಮೀಸಲಾತಿ ಮೇಲೇ ಈ ದೇಶ ನಡೆದಿದೆ. ಅಂದರೆ ಮೀಸಲಾತಿ 2000 ವರ್ಷದಿಂದ ಇದೆ. ಈ 2000 ಅಂತ ನಾನು ನಿರ್ದಿಷ್ಟವಾಗಿ ಹೇಳ್ತಿರೋದಕ್ಕೆ ಕಾರಣ, ಇದನ್ನು ಬರೀ ಅಲಿಖಿತ ರೂಪದಲ್ಲಿ ಮಾತ್ರ ಇರಲಿಲ್ಲ, ಲಿಖಿತವಾಗಿ ಮನುಸ್ಮೃತಿಯಲ್ಲಿ ಇದನ್ನು ಸೇರಿಸಲಾಗಿತ್ತು. ಮತ್ತು ಮನುಸ್ಮೃತಿಯನ್ನು ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತ ಶಕ 200ರ ಮಧ್ಯೆ ಬರೆಯಲ್ಪಡ್ತು ಅಂತ ಹೇಳ್ತಾರೆ. ಹಂಗಾಗಿ ನಾನು ಎಕ್ಸಾಕ್ಟ್ಲಿ 2000 ವರ್ಷ ಅಂತ ಹೇಳ್ತಾ ಇದ್ದೀನಿ. ಈ ರೀತಿಯಾದಂಥ ಮೀಸಲಾತಿಯಿಂದ
ಅನ್ಯಾಯಕ್ಕೊಳಗಾದಂಥ ವಂಚನೆಗೊಳಗಾಗಿದ್ದಂಥ ಸಮುದಾಯಗಳು ಕಾಲಕಾಲಕ್ಕೆ ಇದನ್ನು ವಿರೋಧ ಮಾಡೋದಕ್ಕೆ ಪ್ರಯತ್ನ ಪಟ್ಟಿವೆ. ಆ ರೀತಿ ಅನ್ಯಾಯಕ್ಕೊಳಗಾದ ಸಮುದಾಯದವರೇ ಚಕ್ರವರ್ತಿಗಳು ಆಗಿದ್ದಾರೆ. 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಕಲ್ಯಾಣದಲ್ಲಿ ಬಿಜ್ಜಳ ಕ್ಷೌರಿಕ ಸಮುದಾಯಕ್ಕೆ ಸೇರಿದ ಬಿಜ್ಜಳ ರಾಜನಾಗಿದ್ದಾಗಲೂ ಕೂಡ ಈ ಮೀಸಲಾತಿಯನ್ನು ಕದಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ 19ನೇ ಶತಮಾನದ ನಂತರ ಹಿಂದುಳಿದ ಸಮುದಾಯಗಳಿಗೆ ಸೇರಿದಂಥ ಕೆಲವರು ರಾಜರುಗಳಾದರು, ಶಾಹು ಮಹಾರಾಜರಾದರು, ನಾಲ್ವಡಿಯವರಾದರು. ಆದಾಗ ಇದನ್ನು ಕದಲಿಸಲಿಕ್ಕೆ ಸಾಧ್ಯ ಆಯಿತು. ಇದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ. ನಾವು ಈ ದೇಶದಲ್ಲಿ ಒಂದು ಮೀಸಲಾತಿ ಇತ್ತು ಮತ್ತು ಇದೆ. ಅದು ಸಂವಿಧಾನದಿಂದ ಶುರುವಾಗಿರೋದಲ್ಲ ಮತ್ತು ಅದು ಅನ್ಯಾಯದ ಮೀಸಲಾತಿ ಆಗಿತ್ತು. ಅದು ಮೆರಿಟ್ ಆಧಾರದ ಮೇಲೆ ಇದ್ದ ಮೀಸಲಾತಿ ಅಲ್ಲ, ಅದು ಜಾತಿಯ ಆಧಾರದ ಮೇಲೆ ಇದ್ದಂಥ ಮೀಸಲಾತಿ ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ. ಹೇಳ್ಕೊಡದೇ ಇರೋದ್ರಿಂದ ಒಂದು ಬ್ರಾಹ್ಮಣ ಜಾತಿಗೆ ಸೇರಿದ ಅಥವಾ ಒಕ್ಕಲಿಗ ಲಿಂಗಾಯತ ಜಾತಿಗೆ ಸೇರಿದಂಥ ಸೆಕೆಂಡ್ PUCನಲ್ಲಿ ನೀಟ್ ಎಕ್ಸಾಮ್ ಬರೆದಂಥ ಒಂದು ಮಗು ಪಾಪ ನನಗೆ 90 ಮಾರ್ಕ್ಸ್ ಬಂತು, ಆದರೆ ನನಗೆ MBBS ಸೀಟ್ ಸಿಕ್ಕಿಲ್ಲ, 85 ಸಿಕ್ಕವ್ರಿಗೆ ಸಿಕ್ತಲ್ಲ ಅಂತೇಳಿ ಇದು ನನ್ನ ಮೆರಿಟ್ಗೆ ಆದಂಥ ಅನ್ಯಾಯ ಅಂತ ಆ ಮಗು ಭಾವಿಸ್ತದೆ. ಆ ಮಗುವಿಗೆ ನಾವು ಸಂವಿಧಾನ ಶಿಕ್ಷಣವನ್ನು ಹೇಳಿಕೊಟ್ಟಿಲ್ಲ. ಆ ಮಗುವಿನ ದೂಷಿಸಬೇಕಾಗಿಲ್ಲ. ದೂಷಿಸಬೇಕಾಗಿರೋದು ಯಾರನ್ನ ಅಂದರೆ ದೂಷಿಸಬೇಕಾಗಿರೋದು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಮಂತ್ರಿಗಳಾಗಿರ್ತಕ್ಕಂಥ ಅಥವಾ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ, ತೇಜಸ್ವಿ ಸೂರ್ಯ ಥರದವರು, ಆರ್ ಅಶೋಕ್ ಥರದವರು, ವಿ ಸೋಮಣ್ಣ ಥರದವರು ಯಾರಿದ್ದಾರೆ, ಇವ್ರಿಗೆ ನಾವು ಕೇಳಬೇಕು. ಅರೆ ನೀನು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ್ಯಾ ಕಣಪ್ಪ, ಈ ಸಂವಿಧಾನದಲ್ಲಿ ಆಯ್ತಪ್ಪ 1947 ತನಕ ಏನೋ ಆಗೋಯ್ತು, ಆಗೋಗ್ಲಿ. ಅದಾದಮೇಲೆ ಈ ದೇಶದಲ್ಲಿ ನಡೆದಂಥ 190 ವರ್ಷಗಳ ಕಾಲ ನಡೆದಂಥ ವಿರೋಚಿತವಾದ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ನಾವೊಂದು ಸಂವಿಧಾನ ರಚನಾ ಸಭೆ ಮಾಡ್ಕೊಂಡ್ವಿ. ಆ ಸಂವಿಧಾನ ರಚನಾ ಸಭೆಯ ಉತ್ಪನ್ನವಾಗಿ ಒಂದು ಸಂವಿಧಾನ ಬರ್ಕೊಂಡಿದ್ದೀವಿ. ಅದರ ಮುನ್ನುಡಿಯಲ್ಲಿ ನಾವು ಹೇಳ್ತೀವಿ, ನಾವು ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ನಾವು ಸ್ಥಿತಿಗತಿ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಖಾತ್ರಿ ಮಾಡ್ತೀವಿ. ಈಕ್ವಾಲಿಟಿ ಇನ್ ಸ್ಟೇಟಸ್ ಆ್ಯಂಡ್ ಆಪರ್ಚುನಿಟಿ ಆ್ಯಂಡ್ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ನಾವು ಖಾತ್ರಿ ಮಾಡ್ತೀವಿ ಅಂತ ಬರ್ಕೊಂಡಿದ್ದೀವಲ್ಲ, ಬರ್ಕೊಂಡ ಮೇಲಾದರೂ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ದೇಶದಲ್ಲಿ ಒಂದು ಮೀಸಲಾತಿ ಅಂತ ನಾವು ತಂದ್ಕೊಂಡಿದ್ದೀವಿ. ಮತ್ತು ಈ ಮೀಸಲಾತಿ 2000 ವರ್ಷಗಳಿಂದ ಇದ್ದಂಥ ಒಂದು ಅನ್ಯಾಯದ ಮೀಸಲಾತಿ. ಅದಕ್ಕೆ ಇವತ್ತು ಆ ಜಾತಿಗಳಲ್ಲಿ ಹುಟ್ಟಿದವರು ಕಾರಣ ಆಗಿಲ್ಲದೆ ಇರ್ಬೋದು. ಇದನ್ನು ಕೆಲವರು ಕೇಳ್ತಾರೆ, ಅಂದರೆ ಇದೆಲ್ಲ ಸರಿ ಕಣಪ್ಪ, ಆದರೆ ನಮ್ಮ ತಾತ ಮುತ್ತಾತಂದಿರು ಜಮೀನು ಇಟ್ಕೊಂಡ್ಬಿಟ್ರು, ನಮ್ಮ ತಾತ ಮುತ್ತಾತಂದಿರು ಯಾರಿಗೋ ಅನ್ಯಾಯ ಮಾಡಿದ್ರು, ಅಸ್ಪೃಶ್ಯತೆ ಆಚರಿಸಿದ್ರು ಅಂತ ನನಗೆ ಯಾಕೆ ಈ ಒಂದು ಅನ್ಯಾಯ ಅಂತ ಕೆಲವರು ಕೇಳ್ತಾರೆ. ನಾನು ಬೇರೆ ಬೇರೆ ಊರಿನಲ್ಲಿ ಭಾಷಣ ಮಾಡಿದ್ದೀನಿ, ಆದರೆ ಇವತ್ತು ನಮ್ಮ ತಾಲೂಕಲ್ಲಿ ಭಾಷಣ ಮಾಡ್ತಿರೋದ್ರಿಂದ ನಂದೇ ಉದಾಹರಣೆ ಕೊಟ್ಟು ಹೇಳ್ತೀನಿ. ನಾನು ನಮ್ಮೂರಿನ 1ನೇ ಕ್ಲಾಸಿಗೆ ಸೇರಿದಾಗ ಸರ್ಕಾರಿ ಶಾಲೆಯಲ್ಲಿ 1ನೇ ಕ್ಲಾಸಲ್ಲೇ ನಾನು ಕ್ಲಾಸಲ್ಲಿ ಲೀಡ್ರು. ಯಾಕೆ ಲೀಡ್ರು? ನನ್ನ ಯಾವ ಗುಣ ನೋಡಿ ಮೇಷ್ಟ್ರು ನನ್ನನ್ನು ಲೀಡ್ರು ಅಂತ ಘೋಷಣೆ ಮಾಡಿದ್ರು. ಕ್ಲಾಸ್ ಲೀಡ್ರು, ಮಾನಿಟ್ರ್ ಅಂತ ಇರ್ತಾಯಿದ್ರು, ನಿಮಗೆಲ್ಲ ಗೊತ್ತಿದೆ. 1ನೇ ಕ್ಲಾಸಲ್ಲಿ ನಾನೇ ಮಾನಿಟ್ರು, 2ನೇ ಕ್ಲಾಸಲ್ಲಿ ನಾನೇ, 3ರಲ್ಲಿ ನಾನೇ. 8ನೇ ಕ್ಲಾಸಿಗೆ ನಾನು ಬಂದಾಗ ಹೈಸ್ಕೂಲ್ನಲ್ಲಿ ಆವಾಗ ಎಲೆಕ್ಷನ್ ನಡೆಯುತ್ತಿತ್ತು ನಮ್ಮ ಶಾಲೆಯಲ್ಲಿ ಕ್ಲಾಸ್ ಇದಕ್ಕೆ. ನಾನು ಮತ್ತೆ ಅಷ್ಟಲ್ಲಾಗಲೇ ನನಗೆ ಲೀಡರ್ಶಿಪ್ಪು ಬಂದುಬಿಟ್ಟಿದೆ. ನಾನೇ 8ನೇ ಕ್ಲಾಸಲ್ಲಿ ಲೀಡ್ರು, 9ನೇ ಕ್ಲಾಸಲ್ಲಿ ನಾನೇ. 10ನೇ ಕ್ಲಾಸಿಗೆ ಬಂದಾಗ ಆವಾಗಲೂ ಕೂಡ ನಾನು ಕ್ಲಾಸಲ್ಲಿ ಲೀಡ್ರು. ಶಾಲೆಯಲ್ಲಿ ಇಡೀ ಶಾಲೆಗೆ ಸಂಬಂಧಪಟ್ಟಂಥ ಒಂದು ವಿದ್ಯಾರ್ಥಿ ಸಂಘ ಇತ್ತು. ಆ ವಿದ್ಯಾರ್ಥಿ ಸಂಘಕ್ಕೆ ಎಲೆಕ್ಷನ್ಗೆ ಈ ಬೇರೆ ಬೇರೆ ಕ್ಲಾಸ್ನಲ್ಲಿ ಕ್ಲಾಸ್ ಲೀಡ್ಗಳಾದಂಥ 5 ಜನ ಕ್ಲಾಸ್ ರೆಪ್ರೆಸೆಂಟೇಟಿವ್ ಸೇರಿ ಎಲೆಕ್ಷನ್ನಲ್ಲಿ ವೋಟ್ ಹಾಕಬೇಕು. ಅಷ್ಟೊತ್ತಿಗೆ ನನಗೊಂದು ತಿಳುವಳಿಕೆ ಬಂದಿತ್ತು. ನಾನು ತೀರ್ಮಾನ ಮಾಡಿದ್ದೆ, ನಾನು ಎಲೆಕ್ಷನ್ ನಿಲ್ಲೋದಿಲ್ಲ, ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ತೀರ್ಮಾನ ನಾನು ನಿಲ್ಲಲ್ಲ. ಯಾಕೆ ಅಂದರೆ ನಾನು ಈ ರೀತಿಯಾದಂಥ ಅನುಕೂಲಗಳನ್ನು ಪಡ್ಕೊಂಡು ಬಂದಿರೋನು ನಾನು ಆಗಬಾರ್ದು ಅಂತ. ನಾನು ಆಗಲಿಲ್ಲ. ಬಹುಶಃ ನಮ್ಮೂರು ಪಕ್ಕದೂರು ಮುದುಗೆರೆ ಕಲಿಮುಲ್ಲಾ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆದ. ಆದರೆ ನಮ್ಮ ಮೇಷ್ಟ್ರುಗಳಿಗೆ ಇದು ಇಷ್ಟ ಆಗಲಿಲ್ಲ. ಅವ್ರೇನು ಮಾಡಿದ್ರು ಅಂದರೆ ಆ ಸರಿ ಒಂದು ಹೊಸ ಪೋಸ್ಟ್ ಕ್ರಿಯೇಟ್ ಮಾಡಿದ್ರು, ವಿಶೇಷ ಕಾರ್ಯದರ್ಶಿ ಅಂತ ನನ್ನನ್ನು ನೇಮಕ ಮಾಡಿದ್ರು. ಆ ಮೇಷ್ಟ್ರು ಇದೇ ಹಾಲಲ್ಲಿ ಇವತ್ತು ಕೂತಿದ್ದಾರೆ. ಇದು ಯಾಕೆ ನನಗೆ ಮಾಡಲಾಗಿತ್ತು? ಇದು ನಾನು ಹೊಸೂರು ಗೌಡ್ರು ಪಟೇಲ್ ವೆಂಕಟ ಸುಬ್ಬಯ್ಯನವ್ರ ಮಗ ಆಗಿಲ್ಲದೆ ಇದ್ರೆ ಇದನ್ನು ಯಾಕೆ ಮಾಡ್ತಾಯಿದ್ರು? ಈ ಪ್ರಿವಿಲೇಜ್ ಏನಿದೆ ಇದು 2000 ವರ್ಷದಿಂದ ಇರೋದಲ್ಲ. ಇದು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೂ ನಾವು ಪಡ್ಕೊಂಡಿರೋದು. ಇದನ್ನು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬಂಡವಾಳ ಅಂತ ಕರೀತಾರೆ. ಇದನ್ನು ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಕ್ಯಾಪಿಟಲ್ ಅಂತ ಕರೀತಾರೆ. ಅಂದರೆ ಕೆಲವರ ಮನೆಯಲ್ಲಿ ಸದಾಕಾಲ ಅಕ್ಷರದ ಬಗ್ಗೆ ಚರ್ಚೆ ನಡೀತಿರುತ್ತೆ,
ಉದಾಹರಣೆಗೆ ನಮ್ಮ ಪಕ್ಕದ ಊರು ಬೊಮ್ಮಶೆಟ್ಟಹಳ್ಳಿಯಲ್ಲಿ ಬಹುಶಃ ತಾಲೂಕಲ್ಲಿ ಯಾವ ಊರಿನಲ್ಲೂ ಇಲ್ಲದೇ ಇರೋಷ್ಟು ಮೇಷ್ಟ್ರುಗಳಿದ್ದಾರೆ, ಮೇಷ್ಟ್ರುಗಳು ಮೇಡಮ್ಗಳಿದ್ದಾರೆ. ಯಾಕೆ ಅಂದರೆ ಆ ಊರಿನಲ್ಲಿ ಸದಾ ಅಕ್ಷರದ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಆ ಊರಿನಲ್ಲಿ ಸದಾ ತಮ್ಮ ಮಕ್ಕಳು ಏನು ಓದಬೇಕು ಅನ್ನೋ ಚರ್ಚೆ. ಕೆಲವ್ರ ಮನೆಯಲ್ಲಿ ವ್ಯವಸಾಯ ಚರ್ಚೆ ನಡೀತಿರುತ್ತೆ, ಕೆಲವ್ರ ಮನೆಯಲ್ಲಿ ಬಹುಶಃ ಜೀತದ ಚರ್ಚೆ ನಡೀತಾ ಇದ್ದಿರ್ಬೋದು. ನಾನು ಮಂಡ್ಯದಲ್ಲಿ ಪೌರಕಾರ್ಮಿಕ ಸಮುದಾಯವನ್ನು ಸಂಘಟಿಸ್ತಾ ಇರಬೇಕಾದ್ರೆ ನನ್ನ ಕಣ್ಣೆದುರಿಗೆ ಕಾಣಿಸಿದ ಸಂಗತಿ ಇದು. ಆ ಸ್ಲಮ್ನಲ್ಲಿ ಕೆಲಸ ಮಾಡ್ತಾ ಆ ಸಮುದಾಯ ಇವತ್ತು ಸಾಕಷ್ಟು ಮೇಲಕ್ಕೆ ಬಂದಿದೆ ಆ ಊರಿನಲ್ಲಿ. ಆದರೆ ಅದೆಲ್ಲ ಆದಮೇಲೆ ಆ ಒಂದು ಸ್ಲಮ್ ಇದೆ ಅಲ್ಲಿ DC ಆಫೀಸ್ ಹಿಂಭಾಗದಲ್ಲಿ, ಅಲ್ಲಿ ಮೊದಲ ಗ್ರ್ಯಾಜುಯೇಟ್ ಬಂದಿದ್ದು ನಮ್ಮ ಸಂಘಟನೆ ಹೋರಾಟದ ನಂತರದಲ್ಲಿ. ಆಗ ಆ ಏರಿಯಾದ ಮುಖ್ಯಸ್ಥ ನಮ್ಗೆ ಹೇಳ್ದ, ಸರ್ ಈ 15 ವರ್ಷದ ಕೆಳಗಡೆ ನಮಗೆ ಬೀಳ್ತಾ ಇದ್ದಂಥ ಕನಸು ಯಾವುದು ಅಂತಂದರೆ, ಪೌರಕಾರ್ಮಿಕರಾಗಿ ನಾವು ಹೆಂಗೂ ಕೆಲಸ ಮಾಡ್ತೀವಿ, ಸುಲಭ ಶೌಚಾಲಯದ ಟೆಂಡರ್ ಹಿಡಿಬೇಕು ಅಂತ ನಮಗೆ ಕನಸು ಬೀಳ್ತಾ ಇತ್ತು. ಇವತ್ತು ನಮಗೆ ನಗರಸಭೆ ಸದಸ್ಯರಾಗಬೇಕು ಅಂತ ಕನಸು ಬೀಳ್ತಾ ಇದೆ ಅಂತ ಹೇಳಿದ್ರು. ಕನಸುಗಳೇ ನಮಗೆ ಬೀಳೋದು ನಾವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀವಿ ಅನ್ನೋದ್ರ ಮೇಲೆ. ಇದು 2000 ವರ್ಷಗಳ ಮೀಸಲಾತಿಯಿಂದ. ಇದೆಲ್ಲ ಆದಮೇಲೆ ಸಂವಿಧಾನ ನಾವು ಬರ್ಕೊಂಡು 1949 ನವೆಂಬರ್ 26ನೇ ತಾರೀಕು ನಮಗೆ ನಾವೇ ಅದನ್ನು ಅರ್ಪಿಸಿಕೊಂಡ ಮೇಲೆ 4ನೇ ದಿನಕ್ಕೆ 1949 ನವೆಂಬರ್ 30ನೇ ತಾರೀಕಿಗೆ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬರುತ್ತೆ. ಆ ಪತ್ರಿಕೆ ಹೆಸರು ಆರ್ಗನೈಸರ್ ಅಂತ. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖವಾಣಿ ಪತ್ರಿಕೆ. ಈ RSS ಪತ್ರಿಕೆಯಲ್ಲಿ ಹೇಳಲಾಗುತ್ತೆ, 4 ದಿನಗಳ ಕೆಳಗಡೆ ಈ ದೇಶದಲ್ಲಿ ಒಂದು ಸಂವಿಧಾನ ಅಂತ ಘೋಷಣೆ ಮಾಡಲಾಗಿದೆ. ಈ ಸಂವಿಧಾನ ನಮ್ಮ ದೇಶದ ಸಂವಿಧಾನ ಆಗೋದಕ್ಕೆ ಅರ್ಹವಲ್ಲ. ಬದಲಿಗೆ ಈ ದೇಶದಲ್ಲಿ ಈಗಾಗಲೇ ಒಂದು ಸಂವಿಧಾನ ಚಾಲ್ತಿಯಲ್ಲಿದೆ, ಅದು ಮನುಸ್ಮೃತಿ. ಮತ್ತು ಮನುಸ್ಮೃತಿಯಿಂದ ಪಾಠಗಳನ್ನು ತೆಗೆದುಕೊಳ್ಳೋದೆ ವಿದೇಶದ ಮೌಲ್ಯಗಳನ್ನು. ಯಾವುದು ವಿದೇಶದ ಮೌಲ್ಯ? ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ. ಇದು ವಿದೇಶದ ಮೌಲ್ಯ. ಇನ್ಯಾವುದು ನೀವು ಹೇಳ್ತಿರೋ ಮೌಲ್ಯ? ಮನುಸ್ಮೃತಿ ಏನಿದೆ ಇದನ್ನು ನಾವು ಅಳವಡಿಸ್ಕೊಳ್ಬೇಕಿತ್ತು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಮುಖವಾಣಿ ಆರ್ಗನೈಸರಲ್ಲಿ ಬರೀತದೆ. ಮತ್ತು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಈ ದೇಶದಲ್ಲಿ ಆಳ್ತಾ ಇದೆ. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಈ ದೇಶದಲ್ಲಿ ಆಳ್ತಾ ಇರೋದ್ರಿಂದಲೇ ನಮ್ಮಂಥವರು ನಾವು BJP ವಿರೋಧಿ ಪಕ್ಷದ ಜೊತೆಗೆ ಕೈ ಜೋಡಿಸಿ ಅದ್ರ ಜೊತೆಗಿರುವಂಥ ನಾವು ಸುಮಾರು ಕೊರತೆಗಳ ಆಚೆಗೆ, ಮತ್ತು ಕಾಂಗ್ರೆಸ್ ಇರಲಿ ಯಾವುದೇ ಪಕ್ಷ ನಮಗೆ ಆದರ್ಶ ಅಲ್ಲ ಅಂತ ನಮ್ಗೆ ಅನಿಸಿದ್ರು ಕೂಡ ಅದ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಬೇಕು ಅನ್ನುವಂಥ ಸ್ಪಷ್ಟವಾದಂಥ ತೀರ್ಮಾನ ಮಾಡ್ತಿದ್ದೀವಿ. ಆಗ ನಾವು ಹಿಂತಿರುಗಿ ನೋಡಿದ್ರೆ ನಮಗೆ ದೇವರಾಜ ಅರಸರ, RL ಜಾಲಪ್ಪನವ್ರ ಥರದ ಅಂಥವ್ರ ಮಹತ್ವ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಜಾಲಪ್ಪನವರ ಶತಮಾನೋತ್ಸವದಲ್ಲಿ ಇದನ್ನು ನಾವು ಚರ್ಚೆ ಮಾಡ್ತಿರೋದು ಅರ್ಥಪೂರ್ಣವಾಗಿದೆ. ಇದನ್ನು ನಾವು ಮಾಡಬೇಕು ಅಂತ ಅನ್ಸುತ್ತೆ. ಇದಲ್ಲದೆ ಇನ್ನು 2 ವಿಚಾರನ ಹೇಳೋಕ್ಕಿದೆ. ಈ 2 ವಿಚಾರ ನಾನು ಈಗಾಗಲೇ ಹೇಳಿರೋದಲ್ಲದೆ 3ನೇ ವಿಚಾರ, ನಾವು ಯಾವ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಈ ಸಾಮಾಜಿಕ ನ್ಯಾಯ ಅಭಿವೃದ್ಧಿಯನ್ನು ಕೂಡ ತರುವ ಸಾಮಾಜಿಕ ನ್ಯಾಯ. ಇದ್ರ ಬಗ್ಗೆ ಕೂಡ ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳಿಲ್ಲ. ಅಂದರೆ ಮೆರಿಟ್ ಇಲ್ಲದೆ ಯಾರೋ 50% ಮೀಸಲಾತಿಯನ್ನು ಪಡ್ಕೊಂಡಂಥವರು ಈ ದೇಶವನ್ನು ಆಳಿದ್ರೆ, ಡಾಕ್ಟರ್ ಆದರೆ, ಇಂಜಿನಿಯರ್ ಆದರೆ ಅಥವಾ IAS ಆಫೀಸರ್ ಆದರೆ ಈ ದೇಶಕ್ಕೆ ಅನ್ಯಾಯ ಆಗುತ್ತೆ ಅಂತ ಭಾಳ ಜನ ಭಾವಿಸಿದ್ದಾರೆ. ಇದೇ ಮಾತನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಹೇಳಿದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗ ವಿಶ್ವೇಶ್ವರಯ್ಯನವ್ರಿಗೆ ಹೇಳಿದ್ರು, ಇಲ್ಲ ನಾನು ಇದನ್ನು ಜಾರಿ ಮಾಡ್ತೀನಿ ಅಂತ. ನೀವು ಜಾರಿ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ವಿಶ್ವೇಶ್ವರಯ್ಯನವ್ರು ಹೇಳಿದ್ರು. ನೀವು ರಾಜೀನಾಮೆ ಕೊಡಿ ಅಂತ ನಾಲ್ವಡಿಯವರು ಹೇಳಿದ್ರು. ಅವ್ರ ಮನೆಗೆ ಹೋದರು. ಅದಾದ ಮೇಲೆ ಮೈಸೂರು ಸಂಸ್ಥಾನ ಅದಕ್ಕೆ ಮುಂಚೆಯೂ ಮತ್ತು ಅದರ ನಂತರವೂ ಈ ಭೂಭಾಗದ ಅತ್ಯಂತ ಅಭಿವೃದ್ಧಿ ಹೊಂದಿದಂಥ ಒಂದು ಪ್ರಾಂತವಾಗಿಯೇ ಉಳ್ಕೊಳ್ತು ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆ ಅಂತಂದರೆ ಅವರು ಮೀಸಲಾತಿಯನ್ನು ಜಾರಿಗೆ ತಂದರು. ಆ ಮೂಲಕ ಬೇರೆ ಬೇರೆ ಸಮುದಾಯಗಳವರು ಸರ್ಕಾರಿ ನೌಕರಿಗೆ ಬಂದರು. ಈ ರಾಜ್ಯದಲ್ಲಿ ಆ ರೀತಿಯಲ್ಲಿ ಮೀಸಲಾತಿ ಹೋರಾಟವನ್ನು ಮೊಟ್ಟ ಮೊದಲಿಗೆ ಮಾಡಿದ್ದು ಯಾರು? ಮೊಟ್ಟ ಮೊದಲಿಗೆ ಮಾಡಿದ್ದು ಬ್ರಾಹ್ಮಣರು. ಮೈಸೂರಿನ ಉದ್ಯೋಗಗಳು ಮೈಸೂರಿನವರಿಗೆ ಅಂತ ಹೇಳಿ ಮೈಸೂರಿನ ಬ್ರಾಹ್ಮಣರು ಮದ್ರಾಸ್ ಬ್ರಾಹ್ಮಣರ ವಿರುದ್ಧ ಮೊದಲನೇ ಒಂದು
ಏನು ಮೀಸಲಾತಿ ಹೋರಾಟವನ್ನು ಮಾಡಿದ್ರು. ದಿವಾನ್ ಶೇಷಾದ್ರಿ ಅಯ್ಯರ್ ಅವರು 1892 ಮೈಸೂರು ಸಿವಿಲ್ ಸರ್ವೀಸಸ್ ಆ್ಯಕ್ಟನ್ನು ತಂದು ನೇಮಕಾತಿ ಮಾಡ್ಕೊಳ್ತಾ ಸರ್ಕಾರಿ ಉದ್ಯೋಗಗಳಿಗೆ ಹೆಚ್ಚೆಚ್ಚು ಮದ್ರಾಸ್ ಬ್ರಾಹ್ಮಣರನ್ನು ಸೇರಿಸ್ತಾ ಇದ್ದಾರೆ ಅಂತ ಹೇಳಿ ನಡೆದಂಥ ಹೋರಾಟ ಅದು. ಸರಿಯಾಗಿ ಅದೇ ಸಂದರ್ಭಕ್ಕೆ ಆ ಸಂಸ್ಥಾನದ ಒಕ್ಕಲಿಗರು ಮತ್ತು ಲಿಂಗಾಯತರು ಮೀಸಲಾತಿ ಹೋರಾಟವನ್ನು ಶುರು ಮಾಡಿದರು. ಎಂ ಬಸವಯ್ಯನವರು ಮತ್ತು ಚೆನ್ನೈನವರು ಅಂತೇಳಿ ಅವರ ನೇತೃತ್ವದಲ್ಲಿ ಸಾವಿರಾರು ಜನ ಬೆಂಗಳೂರಿನಲ್ಲಿ ಸಭೆ ಸೇರಿ ಬ್ರಾಹ್ಮಣೇತರರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಕೇಳಿದ್ರು. ಮತ್ತು ಆ ಮೀಸಲಾತಿಯ ಪ್ರಥಮ ಫಲಾನುಭವಿಗಳು ಒಕ್ಕಲಿಗರು ಮತ್ತು ಲಿಂಗಾಯತರು. ಯಾಕೆಂದರೆ ಮಿಲ್ಲರ್ ಕಮಿಟಿ ಹೇಳುತ್ತೆ ನೀವು ದಲಿತರಿಗೆ ಮೀಸಲಾತಿ ಕೊಡುವ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಯಾಕೆಂದರೆ ನೀವು ಯಾವುದಾದರೂ ಒಂದು ಉದ್ಯೋಗಕ್ಕೆ ಕನಿಷ್ಠ ವಿದ್ಯಾರ್ಹತೆಯನ್ನು ನಿಗದಿಪಡಿಸಿದ್ರೆ ಆ ಕನಿಷ್ಠ ವಿದ್ಯಾರ್ಹತೆಯನ್ನು ಹೊಂದಿದವರು ಕೂಡ ದಲಿತ ಸಮುದಾಯದಲ್ಲಿ ಇಲ್ಲ. ಹಾಗಾಗಿ ನೀವು ಅವರಿಗಾಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಹಾಸ್ಟೆಲ್ಗಳನ್ನು ತೆರೀಬೇಕು ಅಂತ ಮಿಲ್ಲರ್ ಕಮಿಟಿ ಶಿಫಾರಸು ಮಾಡುತ್ತೆ. ಈ ದೇಶಕ್ಕೆ ಈ ಕಾರಣಕ್ಕಾಗಿ ಲಜ್ಜೆಯಿಂದ ತಲೆ ತಗ್ಗಿಸಬೇಕಾಗಿತ್ತು. ಅದು ಈ ನಾಡಿನಲ್ಲಿ ಸುಮಾರು 15% 18% ಇದ್ದಂಥ ಸಮುದಾಯಕ್ಕೆ ಸಾವಿರಾರು ವರ್ಷಗಳ ಕಾಲ ವಿದ್ಯೆಯನ್ನೇ ನಿರಾಕರಿಸಿದ್ವಿ ಅಂತ ಅನ್ನಿಸ್ಬೇಕಾಗಿತ್ತು. ಅನಿಸಿರಲಿಲ್ಲ. ವಿಶ್ವೇಶ್ವರಯ್ಯನವ್ರಿಗೂ ಅನ್ನಿಸ್ಲಿಲ್ಲ, ನಾಲ್ವಡಿಯವ್ರಿಗೆ ಅನ್ನಿಸ್ತು. ಹಾಗಾಗಿ ಅವರು ಶಾಲೆಗಳನ್ನು ತೆರೆದರು. ಈ ರೀತಿ ಅನುಕೂಲಗಳನ್ನು ಪಡೆದುಕೊಂಡು ಬಂದಂಥ ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯ ಕೂಡ ಇವತ್ತು ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಬಸವಣ್ಣನವರ ಆಶಯಕ್ಕೆ ತಕ್ಕ ಹಾಗೆ, ಕುವೆಂಪು ಅವರ ಆಶಯಕ್ಕೆ ತಕ್ಕ ಹಾಗೆ, ಕುದ್ಮುಲ್ ರಂಗರಾಯರ ಆಶಯಕ್ಕೆ ತಕ್ಕ ಹಾಗೆ ಕೈ ತೆರೆದು ತೋಳು ತೆರೆದು ಇದನ್ನು ಸ್ವಾಗತಿಸಬೇಕಾಗಿತ್ತು. ಇಂಥ ಸಮೀಕ್ಷೆಯನ್ನು ಇವತ್ತೇನು ಜಾತಿ ಸಮೀಕ್ಷೆ ನಡೀತಿದೆ ಅಂಥದ್ದನ್ನು ಸ್ವಾಗತಿಸಬೇಕಿತ್ತು, ಸ್ವಾಗತಿಸಲಿಲ್ಲ. ಕರ್ನಾಟಕ ಏಕೀಕರಣ ಆದಮೇಲೆ ಬಂದಂಥ ನಾಗನಗೌಡ ಕಮಿಷನ್ ವರದಿಯನ್ನು ಸ್ವಾಗತಿಸಲಿಲ್ಲ. ದೇವರಾಜರ ಸರ್ಕಾರದಲ್ಲಿ ಹಾವನೂರು ಆಯೋಗದ ವರದಿಯನ್ನು ಸ್ವಾಗತಿಸಲಿಲ್ಲ. ಜನತಾ ಪಾರ್ಟಿ ಗೌರ್ಮೆಂಟಲ್ಲಿ ಬಂದಂಥ ವೆಂಕಟಸ್ವಾಮಿ ವರದಿಯನ್ನು ಸ್ವಾಗತಿಸಲಿಲ್ಲ. ಚಿನ್ನಪ್ಪರೆಡ್ಡಿ ಆಯೋಗದ ವರದಿಯನ್ನು ಸ್ವಾಗತಿಸಲಿಲ್ಲ. ಇದು ಇವತ್ತಿಗಾದರೂ ಕೊನೆಗೊಳ್ಳಬೇಕು. ಇವತ್ತಿಗಾದರೂ ಕೊನೆಗೊಂಡು ಈಗ ಏನು ಸಮೀಕ್ಷೆ ಬರುತ್ತೆ, ಈ ಸಮೀಕ್ಷೆ ಅನ್ನೋದು ಇದು ಸಿದ್ದರಾಮಯ್ಯನವ್ರ ಸರ್ಕಾರ ಯಾರನ್ನೋ ಬಲಿ ಹಾಕೋದಕ್ಕೆ ಮಾಡ್ತಾ ಇರೋಂಥ ಒಂದು ಸಮೀಕ್ಷೆ ಅಲ್ಲ. ಇದು ಬದಲಿಗೆ ಮಂಡಲ್ ಕಮಿಷನ್ ಏನು ಮೊರಾರ್ಜಿ ದೇಸಾಯಿ ಅವರ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ನೇಮಕ ಆದಂಥ ಮಂಡಲ್ ಕಮಿಷನ್ನು ಅದರ ವರದಿಯನ್ನು VP ಸಿಂಗರ ಸರ್ಕಾರ ಜಾರಿ ಮಾಡೋಕ್ಕೆ ಹೊರಟಾಗ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಆಯಿತು. ಇಂದಿರಾ ಸಹನೆ ಅನ್ನೋಂಥ ಕೇಸ್ ಅದು, ಇಂದಿರಾ ಸಹನೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ. ಆ ಕೇಸಲ್ಲಿ ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ ಒಂದು ಜಡ್ಜ್ಮೆಂಟ್ ಕೊಟ್ಟು ಈ ಹಿಂದುಳಿದ ವರ್ಗಗಳಿಗೆ ಅಂತ ಏನು ಮೀಸಲಾತಿ ಕೊಟ್ಟಿದ್ದೀರಿ, ಈ ಮೀಸಲಾತಿ ಸರಿಯಾಗಿದೆ ಮತ್ತು ಈ ಮೀಸಲಾತಿಯನ್ನು 50%ಕ್ಕೆ ಲಿಮಿಟ್ ಮಾಡಿದ್ರೆ ಒಳ್ಳೆಯದು. ಆ ರೀತಿಯಾದಂಥ ತೀರ್ಪೇನಿದೆ ಸರಿಯಾಗಿರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಹೇಳ್ತು. ಮತ್ತು ಮೂರನೇದಾಗಿ ಯಾರು ಹಿಂದುಳಿದ ವರ್ಗಗಳು ಯಾರು ಅಲ್ಲ ಅನ್ನೋದನ್ನು ತೀರ್ಮಾನ ಮಾಡೋದಕ್ಕೆ ಒಂದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಅಂತ ರಚನೆ ಮಾಡಬೇಕು ಅಂತ ಹೇಳಿ ಏನು ತೀರ್ಪು ಕೊಡ್ತು, ಆ ತೀರ್ಪಿನ ಅನ್ವಯ ಮಂಡಲ್ ಕಮಿಷನ್ ಶಿಫಾರಸ್ಸಿಗೆ ಅನ್ವಯವಾಗಿ ಅದನ್ನು ಮುಂದುವರಿಸಿ ಒಂದು ಸೆಂಟ್ರಲ್ ಆ್ಯಕ್ಟು ಒಂದು ಸ್ಟೇಟ್ ಆ್ಯಕ್ಟ್ ಆಯಿತು. ಆ ಆ್ಯಕ್ಟಿನ ಅಡಿಯಲ್ಲಿ ಕಾಲಕಾಲಕ್ಕೆ ಸಮೀಕ್ಷೆ ನಡೆಸಬೇಕು, 10 ವರ್ಷಕ್ಕೊಂದ್ಸರಿ ಇದನ್ನು ರಿವ್ಯೂ ಮಾಡಬೇಕು ಅಂತ ಹೇಳಿ ಕಾನೂನು ಪ್ರಕಾರ ತೀರ್ಮಾನ ಮಾಡಲಾಯಿತು. ಉಗ್ರಪ್ಪನವ್ರಿಗೆ ಇದರ ಇನ್ನೂ ಹೆಚ್ಚಿನ ಮಾಹಿತಿ ಇರುತ್ತೆ. ಯಾಕೆಂದರೆ ಅವರು ಕೂಡ ಜೊತೆಗಿದ್ದಂಥ ಸರ್ಕಾರ, ದೇವೇಗೌಡರು ಸರ್ಕಾರ ಈ ಆ್ಯಕ್ಟ್ನ ತಂದಿದ್ದು ಕರ್ನಾಟಕದಲ್ಲಿ. ದೇವೇಗೌಡರು ಸರ್ಕಾರ ತಂದಿರುವಂಥ ಆ್ಯಕ್ಟ್ನಲ್ಲಿ ಅದು ಒಕ್ಕಲಿಗರ ವಿರೋಧಿ ಆಗಿರುತ್ತೆ ಅಂತ ಸಮುದಾಯ ಭಾವಿಸಿದರೆ, ಅಥವಾ 2000 ವರ್ಷಗಳ ಮೀಸಲಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಭಾವಿಸಿದರೆ ಅದು ದುರದೃಷ್ಟಕರವಾದಂಥ ಸಂಗತಿ. ಅಲ್ಲಿಂದ ಒಂದು ಸಮಗ್ರವಾದಂಥ ಸಮೀಕ್ಷೆ ಈ ರಾಜ್ಯದಲ್ಲಿ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋ ತನಕ ಕೈಗೊಳ್ಳೇ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಬೇಜಾರು ವ್ಯಕ್ತಪಡಿಸಬೇಕು. ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೆ ಸೇರಿದವರು ಮೇಲಕ್ಕೆ ಬಂದ್ರೇ ಅಭಿವೃದ್ಧಿ ಆಗೋದು. ಗ್ಯಾರಂಟಿಗಳ ಮುಖಾಂತರ 50,000 ಕೋಟಿ ರೂಪಾಯಿಗೂ ಹೆಚ್ಚನ್ನು ಈ ರಾಜ್ಯದ ಪ್ರತಿಯೊಬ್ಬರಿಗೂ ಏನು ಕೊಡಲಾಗ್ತಿದೆ, ಅದರಿಂದ ಎಲ್ಲರ ಜೀವನ ಮಟ್ಟ ಜಾಸ್ತಿ ಆಗುತ್ತೆ, ಎಲ್ಲರ ಕೊಳ್ಳುವ ಶಕ್ತಿ ಜಾಸ್ತಿ ಆಗುತ್ತೆ. ಎಲ್ಲರ ಕೊಳ್ಳುವ ಶಕ್ತಿ ಜಾಸ್ತಿ ಆದರೆ ಆರ್ಥಿಕತೆಗೆ ಬಲ ಬರುತ್ತೆ. ಅಂಬಾನಿಗೆ, ಅದಾನಿಗೆ, ನಾರಾಯಣ ಮೂರ್ತಿಗಳು ಮನೆ ಸಂಪತ್ತು ಮಾತ್ರ ಜಾಸ್ತಿ ಮಾಡೋದ್ರಿಂದ ಇದಾಗೋದಿಲ್ಲ. ಇದನ್ನು ಸಾಮಾಜಿಕ ನ್ಯಾಯ ಅಂತಂದರೆ ಇವೆಲ್ಲವೂ ಸೇರಿ ಅಂಥ ಸಾಮಾಜಿಕ ನ್ಯಾಯಕ್ಕೆ ಈ ಸಮೀಕ್ಷೆ ಏನಿದೆ ಇದು ಒಂದು ಅಡಿಪಾಯ ಆಗ್ತದೆ. ಕಾಯಿಲೆಗೆ
ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಮೊದಲಿಗೆ ಡಯಾಗ್ನೋಸಿಸ್ ಆಗಬೇಕು, ಏನು ಕಾಯಿಲೆ ಅಂತ ನೋಡೋಕ್ಕೆ ಟೆಸ್ಟ್ ಮಾಡಬೇಕು. ಈ ಸಮೀಕ್ಷೆ ಅನ್ನೋದು ಅಂಥದ್ದೊಂದು ಟೆಸ್ಟು. ಆ ಟೆಸ್ಟನ್ನು ಮಾಡಿ ಯಾವ ಜಾತಿ ಸಮುದಾಯ ಯಾವ ಪ್ರಮಾಣದಲ್ಲಿ ಮುಂದುವರೆದಿದೆ ಅಥವಾ ಹಿಂದುಳಿದಿದೆ, ಯಾವ ಜಾತಿ ಸಮುದಾಯ ಅದು ಹಿಂದುಳಿದಿರುವಿಕೆ ಅಥವಾ ಮುಂದುವರಿಕೆಯ ಸ್ವರೂಪ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಆ ಟ್ರೀಟ್ಮೆಂಟ್ ಕೊಡೋದಕ್ಕೊಂದು ಸಮೀಕ್ಷೆ ಬೇಕಾಗುತ್ತೆ. ಅಂಥ ಒಂದು ಸಮೀಕ್ಷೆಗೆ ಈ ರಾಜ್ಯದಲ್ಲಿ ಬಂದಿರುವಂಥ ವಿರೋಧ ಅದು ದುರದೃಷ್ಟಕರವಾದ್ದು. ಅದಕ್ಕೆ ಕಾರಣ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಮಾತ್ರ ಅಲ್ಲದೆ BJP ಮತ್ತು RSSನಿಂದ ಅತ್ಯಂತ ವ್ಯವಸ್ಥಿತವಾದಂಥ ಪ್ರಚಾರ ಅಪಪ್ರಚಾರ ಈ ದೇಶದಲ್ಲಿ ನಡೀತು. ಮಂಡಲ್ ಕಮಿಷನ್ ಅದರ ಶಿಫಾರಸನ್ನು ಜಾರಿ ಮಾಡಕ್ಕೆ ಹೊರಟಾಗ ಅದನ್ನು ವಿರೋಧಿಸಿದ್ದು ಸ್ವತಃ ಹಿಂದುಳಿದ ವರ್ಗಗಳು. ಯಾವ ಹಿಂದುಳಿದ ಸಮುದಾಯಗಳಿಗಾಗಿ ಮಂಡಲ್ ಕಮಿಷನ್ನ ನೇಮಕ ಆಗಿತ್ತೋ ಅದೇ ಸಮುದಾಯದವರು ಅವರು ಮುಂದೆ ನಿಂತು ಅದನ್ನು ವಿರೋಧಿಸಿದ್ರು. ಯಾರಿಗೆ ಅದರಿಂದ ಯಾವ ಅನುಕೂಲವೂ ಇರಲಿಲ್ವೋ ಆ ದಲಿತ ಸಮುದಾಯ ಅದನ್ನು ಬೆಂಬಲಿಸಿ ನಿಂತುಕೊಳ್ತು. ಮತ್ತು ಈ ರೀತಿ ವಿರೋಧ ಮಾಡಬೇಕಾದ್ರೆ ಅದಕ್ಕೆ ಮಕ್ಕಳಿಗೆ ಮೈ ಮೇಲೆ ಸೀಮೆಣ್ಣೆ ಸುರಿದು ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಳ್ಳೋದಕ್ಕೆ ಪ್ರೇರೇಪಿಸಲಾಯಿತು. ಅಂಥ ಒಂದು ಹೋರಾಟ ಭಾಳ ಹಿಂಸಾತ್ಮಕವಾಗಿ ನಡೆದಿದ್ದು ಗುಜರಾತ್ನಲ್ಲಿ. ಮತ್ತು ಗುಜರಾತ್ನಲ್ಲಿ ಆಗ ಒಬ್ಬ ಹೊಸ ನಾಯಕನ ಉದಯ ಆಯಿತು ಮಂಡಲ್ ಕಮಿಷನ್ ವಿರೋಧಿ ಚಳುವಳಿಯಲ್ಲಿ. ಅವ್ರ ಹೆಸರು ನರೇಂದ್ರ ಮೋದಿ. ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಒಂದು ಹಿಂಸಾತ್ಮಕವಾದಂಥ ಆಂದೋಲನವನ್ನು ಹಿಂದೆ ನಿಂತು ನಡೆಸಿದಂಥ ವ್ಯಕ್ತಿ ಅವರು ಇವತ್ತು ಈ ದೇಶವನ್ನು ಆಳ್ತಾ ಇರೋದ್ರಿಂದ ಈ ಅಪಾಯ ಇನ್ನೂ ಜಾಸ್ತಿ ಆಗಿದೆ. ಹಾಗಾಗಿ ಈ ನಾಡಿನ ಎಲ್ಲರೂ ಅಂತಂದರೆ ಅದರೊಳಗಡೆ ಎಲ್ಲ ಸಮುದಾಯಕ್ಕೆ ಸೇರಿದವರು, ಹಿಂದುಳಿದ ವರ್ಗಗಳಿಗೆ ಸೇರಿದವರು ಇದೆಲ್ಲ ಮುಂಚೂಣಿಯಲ್ಲಿ ನಿಂತ್ಕೋಬೇಕು. ದಲಿತ ಸಮುದಾಯ ಈಗಾಗಲೇ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ನ ಪಡ್ಕೊಂಡು ಇವತ್ತು ಅಸ್ಪೃಶ್ಯತೆಯ ನೋವನ್ನು ಅನುಭವಿಸ್ತಿರೋ ಸಮುದಾಯ ಅದಕ್ಕೆ ಜೊತೆಗೂಡಬೇಕು. ಅಲ್ಪಸಂಖ್ಯಾತ ಸಮುದಾಯ ಜೊತೆಗೂಡಬೇಕು ಮಾತ್ರ ಅಲ್ಲ, ಈ ನಾಡಿನ ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಕೂಡ ಇದರ ಜೊತೆಯಲ್ಲಿ ನಿಂತ್ಕೊಳ್ಳುವಂಥ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ತಾನು ಮಾಡಬೇಕಿರುವಂಥ ಕೆಲಸನ ಮಾಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಇಂಥ ಒಂದು ಸಮೀಕ್ಷೆಯನ್ನು ಮುಂದೆ ತರಬೇಕಾದ್ರೆ ಅದಕ್ಕೆ ವಿರೋಧವನ್ನು ಕಾಂಗ್ರೆಸ್ನ ಒಳಗಡೆನೇ ಮಾಡ್ತಾರೆ ಮಾತ್ರ ಅಲ್ಲ, ಹಿಂದುಳಿದ ವರ್ಗಗಳ ಆಯೋಗ ಆಗಲಿ, ಸರ್ಕಾರ ಆಗಲಿ, ಆ ಪಕ್ಷ ಆಗಲಿ ಸಂವಿಧಾನದ ಪುಸ್ತಕನ ಕೈಯಲ್ಲಿಟ್ಕೊಂಡು ಊರೂರಲ್ಲಿ ಪ್ರಚಾರ ಮಾಡ್ತಾ ಇರುವಂಥವ್ರು ಸಂವಿಧಾನದ ಆಶಯಗಳನ್ನು ಮನೆಗೆ ಮುಟ್ಟಿಸೋವಂಥದಕ್ಕೆ ಏನು ಪ್ರೋಗ್ರಾಮ್ ಇಲ್ಲ. ಬದಲಿಗೆ ಈ ಸಮುದಾಯಗಳ ಓಟನ್ನು ಮಾತ್ರ ಪಡ್ಕೊಳ್ಳುವಂಥ ಕೆಲಸವನ್ನು ಇಂಥ ರಾಜಕೀಯ ಪಕ್ಷಗಳು ಮಾಡ್ತಾ ಇವೆ. ಅವರನ್ನೂ ಜೊತೆಗೆ ಕರ್ಕೊಂಡು, ಕಾಂಗ್ರೆಸ್ ಪಕ್ಷವನ್ನು ಜೊತೆಗೆ ಕರ್ಕೊಂಡು ಸಾಮಾಜಿಕ ನ್ಯಾಯವನ್ನು ಎಲ್ಲರ ಮನಸ್ಸಿಗೆ ಮುಟ್ಟಿಸುವಂಥ ಕೆಲಸವನ್ನು ನೀವೆಲ್ಲರೂ ಮಾಡೋಣ. RL ಜಾಲಪ್ನವರ ಶತಮಾನೋತ್ಸವದ ಹೆಸರಿನಲ್ಲಿ ನಡೀತಿರುವಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನೀವೆಲ್ಲರೂ ಕೂಡ ಈ ವಿಚಾರದಲ್ಲಿ ಇನ್ನೂ ಸಕ್ರಿಯವಾಗಿ ಇಂಥ ಕೆಲಸ ಮಾಡ್ತೀರಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.